ಈಗ ನಿಮ್ಗೆ ವಯಸ್ಸು ಎಷ್ಟ್ರಿ ಅವ? 100ಕ್ಕ 3 ವರ್ಷ ಕಮ್ಮಿ ಅದಾವ ನೋಡ್ರಿ. 97 98 ಅಂದಾಗ ಆತಲ್ಲ ಇವ. ನೋಡ್ರಿ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಜೀವನದು ಬಾಳ ಬಡ್ತಾನ್ರಿ ಅಪ್ಪ. ಊಟಕ್ಕೆ ಪರಿಸ್ಥಿತಿ ಸರಿ ಇದ್ದಿದ್ದಿಲ್ರಿ. ಒಂದೊಂದ್ ಟೈಮ್ದಾಗ ಒಂದ್ ರೊಟ್ಯಾಗ ಜೀವನ ಗಂಡ ಹೆಂಡತಿ ಅರ್ಧ ತಿಂದು ಬಾಳೆ ಮಾಡಿದಪ್ಪ. ಅಂತ ಪರಿಸ್ಥಿತಿ ಅವಾಗ ಅಂತದಿತ್ರಿಪ್ಪ. ಅವಾಗ ಏನ್ರಿ ಅದ 7 ರೂಪಾಯಿ ರೀ. ಅಷ್ಟು ಒಂದ್ ಹೊರಿನ್ಯಾಗ 7 ರೂಪಾಯಿ ಕೊಡ್ತಿದ್ರು. ನಮಸ್ಕಾರ ಗೆಳೆಯರೇ, ಈ ಹಿಂದೆ ನಮ್ಮ ಚಾನಲ್ದೊಳಗ ಒಂದು ವಿಡಿಯೋ ಹಾಕಿದ್ವಿ. ಏನಂದ್ರೆ 110 ವರ್ಷ ವಯಸ್ಸಾಗಿರ್ತಕ್ಕಂಥ ಬೇವೂರಿನ ಅಜ್ಜಿದ ಹಾಕಿದ್ವಿ. ಈಗ ಅದೇ ಥರ ಇಲ್ಲೇ ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢ ನಗರದೊಳಗೂ 100 ವರ್ಷ ಸಮೀಪ ಇರ್ತಕ್ಕಂಥ ಒಂದು ಅಜ್ಜಿಯವರು ಅದಾರಂತ. ಅವ್ರ ಜೀವನ ಶೈಲಿ ಹೆಂಗೈತಿ, ಅವರು ಇದುವರೆಗೂ ಆರೋಗ್ಯದಿಂದ ಇದ್ದ ಬಗ್ಗೆ ನಮಗೆ ಮಾಹಿತಿ ಐತಿ. ಅದಕ್ಕೆ ಅವ್ರು ಹೆಂಗದಾರ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಭೇಟಿ ಆಗ್ಬೋದು ಬರೀ ಗೆಳೆಯರ. ಯಾರದ್ರಿ? ನಮಸ್ಕಾರ ರೀ ಗಂಗಣ್ಣ. ನಮಸ್ಕಾರ 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 ಅಣ್ಣ. ಇವ ಮಗದ ಕೂತ್ರಿ ಅವ್ವಾರ ಏನ್ ಮಾಡಕತ್ತಾರ್ರಿ? ಒಳಗದಾರೆ ಅವ್ವಾರ ಕರಿ ಸ್ವಲ್ಪ. ಹೌದ್ರಿ, ನಮಸ್ಕಾರ ಯಾವ. ನಮಸ್ಕಾರ, ಆರಾಮಿದ್ರಿ? ಹಾ ಬರ್ರಿ, ಹೊರಗೆ ಬರ್ರಿ. ಬರ್ಲ ಬರ್ರಿ ಅವ. ಯಾಕೋ ಆರಾಮದ್ರಿ? ಬಟ್ ನಿಮ್ಮನ್ನ ಭೇಟಿಗೆ ಬಂದಿನ ಕುಂದ್ರ ಬರ್ರಿ, ಸ್ವಲ್ಪ ಮಾತಾಡೋಣ ನೋಡ್ರಿ. ನಮ್ಮ ಹೆಸರು ಜಾನಕಿ ಅವ್ರಿ. ಜಾನಕಿ ಅವ್ವ ಮುಸ್ರಿ. ಮುಸ್ರಿ ಅವರು ಯಾವ್ರವ್ರು? ನಾವ್ ಅಮೀನ್ಗಢ ಇದಾರ್ರಿ. ಈಗ ನಿಮ್ಗೆ ವಯಸ್ಸು ಎಷ್ಟ್ರಿ ಅವ? ವಯಸ್ಸು 100ಕ್ಕ 3 ವರ್ಷ ಕಮ್ಮಿ ಅದಾವ ನೋಡ್ರಿ. 103 ವರ್ಷ ಕಮ್ಮಿ ಅದಾವು. 1080 ವರ್ಷ ಕಡಿಮೆ ಅದಾವ ಅಂತೇಳಿ ಅವ. 97 98 ಅಂದಾಗ ಆತಲ್ಲ ಇವ. ನೋಡ್ರಿ. ನೋಡ್ರಿ, ಬಾಳ ಅದಾವ. ಮದ್ವಿ ಆದದ್ದು ಸಣ್ಣ ಇದ್ದಾಗ ಆಗೇತ್ರಿಪ್ಪ. ಎಷ್ಟು ವಯಸ್ಸಿನಾರ ಐತ್ರಿ? ಒಂದ್ 5-6 ವರ್ಷ ಇದ್ದೀನ್ರಿ. 5 ವರ್ಷದ ಅವಾಗೆಲ್ಲೇ ತೊಟ್ಲಕ್ಕ ತಾಳಿ ಕಟ್ತಿದ್ರಿ ಅವಾಗ. ಅಷ್ಟ ಇದ್ದೇನ್ರಿ. ಸಣ್ಣ ಮಾಡಿದ್ರು 7-8 ವರ್ಷ ಅಂದ್ರ ನಮ್ಮ ಅಣ್ಣಗ ನಮ್ಮ ಹಿರಿಯಣ್ಣ ಹಾಕೊಂಡ್ ತಗೊಂಡಿತ್ರಿ. ನಮ್ಮ ಅತ್ತಿಯರ್ ಸ್ವಾದ್ರ ಅತ್ತಿಯರ್ ಕೊಟ್ಟಾರ್ರಿ. ಅದಕ್ಕ ನಮ್ಮ ನಾನು ನಿನ್ಗ ಮಗಳು ಕೊಟ್ಟಿನಿ, ನನಗೂ ನಿನ್ನ ಮಗಳು ಕೊಡ ಅಂತೇಳಿ ನಮ್ಮ ಅತ್ತಿಯರ್ ಅಂದ್ರಿ. ಆಗ ಕೊಟ್ಟಾರ್ರಿ ಸಣ್ಣ ಕಳ್ಳಾಗ್ರಿ ಸ್ವಾದ್ರ ಅತ್ತಿಯರ್. ಹ್ಞೂನ್ರಿ, ಸ್ವಾದ್ರ ಮಾವ್ರಿ. ಅವಾಗ ನೀವು ಮದುವೆ ಆದಾಗ ಏನ್ ಉದ್ಯೋಗ ಮಾಡ್ತಿದ್ರಿ? ನೀಗಿ ನೇವ್ತಿದ್ರಿ ಅವ್ರು. ಏನು ಸೀರೆ ನೇಯ್ತಿದ್ರು? ಕನ ನೇವ್ತಿದ್ರಿಪ್ಪ. ಯಾವ್ದು ಕನ ಅಂದ್ರೆ ಯಾವ್ದು? ಈ ಗುಳಗುಡು ಕನ ರೀ. ಗುಳಗುಡು ಕನ. ಗುಳಗುಡು ಕನ. ಗುಳಗುಡು ಕನ ನೀವೇನ್ ಮಾಡ್ತಿದ್ರಿ 7 ವರ್ಷದಲ್ಲಿ? ನಾವ್ ಇದ ಉಂಕಿ ಸುತ್ತದು ಇವ ದಗ್ದ ಮಾಡ್ತಿದ್ದೀವ್ರಿ ನಾವು. ಬಡತನ ಪರಿಸ್ಥಿತಿ ಬಾಳ ಐತ್ರಿ ಅಪ್ಪ. ಈಗ ಹೇಳಿದ್ರಿ 7 ವರ್ಷ ಲಗ್ನ ಆತಂತಂದ್ರಿ, ಮತ್ತೆ ಗಂಡನ ಮನಿ ನೆಡ್ಯಾಕ ಎಷ್ಟನೇ ವಯಸ್ಸಿಗೆ ಬಂದ್ರಿ? ನಾವ್ ದೌಡ್ ಬಂದಿಲ್ರಿ. ದೌಡ್ ಕಳ್ಸಿಲ್ರಿ ನಮ್ಮನ್ನ. ಏನು ಬಾಳ ಕಳ್ಸ್ಯಾರ್ರಿ. ದೊಡ್ಡಾಕಿ ಆಗಿಂದ ಕಳ್ಸ್ಯಾರಿ. ದೊಡ್ಡಾಕಿ ಆಗಿಂದ ಬಂದಿವ್ರಿ ನಾವು. ನೀವೇನ್ ಉದ್ಯೋಗ ಮಾಡ್ತಿದ್ರಿ? ನಾವ್ ಇದ ಕೂಸ್ತಾರದಾಗ ನೇಗಿ ನೇವ್ತಿದ್ರಿ ನಮ್ಮ ಮನಿಯಾರು. ನಾವ್ ಅವಾಗ ನೇಗಿ ಕಲ್ತಿದ್ದಿಲ್ರಿ. ಈ ಮ್ಯಾಗಲ್ ಕೆಲಸ ಜಡಿಕಿ ಜಾಗದಾಗ ಮಾಡ್ತಿದ್ದೇನ್ರಿ. ಮ್ಯಾಗಲ್ ವಸ್ತು ಮಾಡ್ತಿದ್ದೀವ್ರಿ. ನಮಗ್ 3 ಮಂದಿ ಗಂಡಸ್ ಮಕ್ಳು, ಒಬ್ಬೇಕ್ ಹೆಣ್ಮಗಳು, 4 ಜನ ರೀ. ನೀವು ಅಂತ ಬಡತನ ಪರಿಸ್ಥಿತಿ 4 ಮಕ್ಳು ನಡೆದಿರಲ್ಲ, ಅವಾಗ ನಿಮ್ಮ ಜೀವನ ಶೈಲಿ ಹೆಂಗಿತ್ತು? ಜೀವನದು ಬಾಳ ಬಡ್ತಾನ್ರಿ ಅಪ್ಪ. ಊಟಕ್ಕೆ ಪರಿಸ್ಥಿತಿ ಸರಿ ಇದ್ದಿದ್ದಿಲ್ರಿ. ಏನ ಹೆರಿಗೆ ಆದಾಗ ಇವ್ರ ಮನಿಯಾಗ ಬಂದ್ ಕ್ಯಾಸಿ ಬಣೆತನ ಮಾಡ್ತಿದ್ರಿ ಅಪ್ಪ. ಓಣ್ಯಾನಾರ ಬಂದ್ ಕ್ಯಾಸಿ. ದವಾಖಾನಿ ಏನ್ ಇದ್ದಿಲ್ರಿ? ಇಲ್ರಿ, ಗೊತ್ತಿಲ್ರಿ. ಸೂಲ್ಗಿತ್ತಾರ ಬಂದ್ ಅವ್ರ ಮಾಡ್ಯಾರಿ. ಒಬ್ಬೇಕಿನ ಮಾಡ್ಯಾಳ್ರಿ ನಮ್ಮ ಊರಾಗ. ನಾಕಿನ ಒಬ್ಬೇಕೆ ಬಣೆತನ ಒಬ್ಬೇಕಿನ ಮಾಡ್ಯಾಳಕಿನ. ಇಲ್ರಿ, ಗೊತ್ತಿಲ್ಲ ನನ್ಗೆ. ಇಲ್ರಿ, ಹ್ಞೂನ್ರಿ, ಅವ್ರ ಮಾಡ್ಯಾರ್ರಿ. ಅವ್ರ ಮಾಡ್ಯಾರ್ರಿ. ಅವಾಗ ನೀವ್ ಏನ್ ತಿಂತಿದ್ರಿ? ಇಷ್ಟು ಅವಾಗ ಏನಪ್ಪ, ರೊಟ್ಟಿ, ಬಿಸರ್ ರೊಟ್ಟಿ. ಹಡದ್ರ ಸಹಿತ ಬಿಸರ್ ರೊಟ್ಟಿನ, ಮತ್ತೊಂದ್ ಏನು ಇಲ್ಲಪ್ಪ. ಬಿಸರ್ ರೊಟ್ಟಿ ನಮಗ ಅವ್ ಗೊತ್ತೇ ಇಲ್ಲಪ್ಪ. ನಮ್ಗ್ ಗೊತ್ತಿಲ್ಲ ಇಲ್ಲದ. ಏನ ಅವ್ರ ಆಶೀರ್ವಾದ ರೀ ಅಪ್ಪ ಎಲ್ಲ. ನಮಗ್ ಬರೀ ಏನು ಉಣ ಅಂತಾವ ಏನು ಗೊತ್ತಿಲ್ರಿ. ಇಡೀ ಬಾಣೆತನ ಮಾಡ 1/4 ಕಿಲೋ ಉತ್ತತ್ತಿ ತೀರ್ಸಿವ್ರಿ. 1/4 ಕಿಲೋ ಉತ್ತತ್ತಿ ಬಾಣೆತನ ಕೊಡ್ಬೇಕತ್ತ. ಮತ್ ಬಾಣತಿ ಅನ್ನ
ಸೂಲಿಗೆ ತಂದ್ರ ತರ್ಬೇಕ ಸಲ ತರ್ಬೇಕ ಅಯ್ಯಪ್ಪ ಅಂತ ಒಣೆಣ್ಣ ಹಾಕಿ ಪಾಕಿಲು ಎತ್ತಿ ನಾ ಒಂದ್ ಪಾಕಿಲ ತಂದ್ ಕೊಡ್ತೀನಿ ನೋಡಣ ಪಾಕಿಲದಾಗ ಬಾಣೆ ಪಾವ್ ಕಿಲೋ ಅಂದ್ರೆ ಬಾಳ ದೊಡ್ಡದಲ್ಲ. ದೊಡ್ಡದ್ರಿ ಅಪ್ಪ ಅದು. ಎಷ್ಟು ಬಡತನ ಸೋಸಿರಿ ನೀವು? ಎಷ್ಟು ಬಡ್ತಾನೆ ಅನ್ನೋದಪ್ಪ ಒಂದ್ ರೊಟ್ಟಿಗೆ ಭಾಗ್ಯ ಇತ್ತು. ಒಂದೊಂದ್ ಟೈಮ್ದಾಗ ಒಂದ್ ರೊಟ್ಟಿಯಾಗ ಜೀವನ ಗಂಡ ಎಂತ ಅರ್ಧ ತಿಂದು ಬಾಳೆ ಮಾಡಿದಪ್ಪ ಅಂತ ಪರಿಸ್ಥಿತಿ ಅವಾಗ ಅಂತದಿತ್ತು. ಇರ್ಲಿ, ಸಮಾಧಾನ ಮಾಡ್ಕೊಳ್ರಿ. ಮತ್ ನೀವು ಯಜಮಾನ್ರು ಕೂಡ ಕಣ ನೇತಿದ್ರ ಇದ್ದಿರಲ್ಲ, ನೀವೇನಾದ್ರು ಕಣ ನೇತಿದ್ರೆ ಬರೀ ಮ್ಯಾಗಲ ತಗದ ಮಾಡ್ತಿದ್ರು. ಮ್ಯಾಗ ಅದನ್ನು ಮಾಡಿವ್ರಿ ಇದನ್ನು ಮಾಡಿವ್ರಿಪ್ಪ. ನೀಗಿನ ನೇದ್ವಿ ಕನಾನು ಅವ್ರು ಬಂದಿಂದ ಇವ್ರ ಕಲ್ಸ್ಯಾರಿ ನನಗ. ನಮ್ಮ ಮರ್ಯಾರ ಅವ್ರ ನಮ್ಮ ಯಜಮಾನ್ರ ಕಲ್ಸ್ಯಾರಿ. ಹಡದ ಬಾಣೆತನಾಗ ಎಷ್ಟು ದಿವ್ಸಕ್ಕೆ ಹೊಳ್ಳಿ ಮಕ್ಕ ಕುಂದಿರ್ತಿದ್ರಿ ನೀವು? ಹೊಳ್ಳಿ 15 ದಿನದಾಗ ಆಟ 15 ದಿನಕ್ಕ ನೇಗಿ ನೇದಿಯಪ್ಪ. ಯಾಕೆ ದುಡಿತನ ನೆಲೆ ಇರ್ತಿದ್ದಿಲ್ಲ. 15 ದಿವ್ಸ ಕುಂದಿರ್ತಿದ್ರಿ? 15 ದಿನಕ್ಕ ಆಗ ನೇಗಿ ನೇದಿ ನೇಗಿ ನೇತಿದ್ರಿ. ಮತ್ತ ಈಗೆಲ್ಲ ಬಾವಿ ನೀರದ ತರ್ತಿದ್ರಿ ಅಂತಲ್ಲ ಅವಾಗ? ಹೆಂಗ ಬಾಯಿ ನೀರ್ ದಿಂದಾಗ ಬೀಳ್ತಾನ ತಂದಿವ್ರಿ. ಅವ ದಿಂದಾಗ ಬೀಳ್ತಾನ. ಸಾಂಬಾರ್ ಕೊಡನ ಸಾಂಬಾರ್ ಕೊಡ ಹೊತ್ಕೊಂಡ್ ಬಾಗ್ಲಾಗ ಒಂದ್ ತೇಲ್ ಬೆಳ್ದ ಅಲ್ಲಿಗೆ ಹೋಗ್ಬೇಕ್ರಿ ಬಾಜಾರಕ್ಕ. ಜಾಡ್ರ ಬಾಯಿ ಅಂತ ಐತಲ್ರಿ, ಅಲ್ಲೇ ಅಲ್ಲಿವ ತರ್ಬೇಕ್ರಿ. ಎಷ್ಟೊತ್ತಿದ್ರು ನೀರ್ ಅಲ್ಲಿ. 15 ದಿವ್ಸದೊಳಗ ನೀವು ಮಗದ ಕುಂದಿರ್ತಿದ್ನಿ ಅಂತ ಹೇಳ್ತಿದ್ರಿ. ಮತ್ ಈಗಲಾರ ಬಗ್ಗೆ ಏನ್ ಹೇಳ್ತೀರಿ ನೀವು? ಈಗಲಾರ ಬಗ್ಗೆ ಹೇಳ್ರಿ, ಅದನ್ನ ಹೇಳ್ರಿ. ಈಗಲಾರ ಬಗ್ಗೆ ಏನ್ ಹೇಳ್ಬೇಕಪ್ಪ? ಏನು ಈಗಲಾರ್ದು ಏನು ಹೊಟ್ಯಾಗ ಮೂಡ್ತನ ಎಲ್ಲಾರು ಅದನ್ನ ತಿನ್ರಿ ಇದನ್ನ ತಿನ್ರಿ ಚೆಕಪ್ ಮಾಡ್ಸ್ಕೋರಿ ಸ್ಕ್ಯಾನಿಂಗ್ ಮಾಡ್ಸ್ಕೋರಿ ಅಂತಾರ. ನಿಮ್ಮ ಅವಾಗ ಸ್ಕ್ಯಾನಿಂಗ್ ಮಾಡಿಸ್ತಿದ್ರಿ ನೀವು? ನಮಗೇನು ಗೊತ್ತೇ ಇಲ್ಲಪ್ಪ. ನಮಗ್ ಯಾವ ದವಾಖಾನೆನ ಗೊತ್ತಿಲ್ಲ ನಮಗ. ದವಾಖಾನೆ ನಮ್ಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ನಮ್ ಸ್ಕೂಲ್ಗಿತ್ತಿ ಬೇಯ್ ತಿಂದು ಯಾತಿ ಬ್ಯಾನಿ ತಿನ್ನಾಕತ್ತ ಒಂದ್ ಹಗಲು ಒಂದ್ ರಾತ್ರಿ ಬ್ಯಾನಿ ತಿಂದಿನ್ರಿ. ಸೂಲಿಗಿತ್ತಿ ಇಲ್ಲಿ ಯಾರ್ರೆ ತಮ್ಮ ಡಾಕ್ಟರ್ ಕರ್ಕೊಂಬಾರ ನಾನ ಸುಮ್ ಕುಂದ್ರು ಕೊಡಿಸಿವ ಬಡವನ ಅವ್ ಕಣ್ಣು ತೆರೆಯಾಗಿಲ್ಲ ನಾವ ಸುಮ್ ಕುಂದ್ರ ನೀನ್ ಅನ್ಬೇಕು ನಮ್ಮ ಹಿರಿಯಾಗ. ಏನ್ ಒಂದ್ ಹಗಲು ಒಂದ್ ರಾತ್ರಿ ಆದ್ರೂ ಆಕೆ ಡಾಕ್ಟರ್ ಕರ್ಕೊಂಬಾ ತಮ್ಮ ಅಂತಿದ್ದಿಲ್ಲ. ಏನ್ ಅವಾಗೆಲ್ಲ ಹಂಗಾಯ್ತು. ಈಗ ಒಂದ್ 60-70 ವರ್ಷದಿಂದ ಎಲ್ಲಾ ದೇವ್ರ ಮೇಲೆ ಹಾಕೋಯ್ತು. ಈಗೆಲ್ಲ ಬಂದ್ಬಿಟ್ಟಾವ ಸ್ಕ್ಯಾನಿಂಗ್. ಅವಾಗ ದೇವ್ರದ ನಡೋಲೆ ನಂಗಾರ ಹತ್ಕೋರಿ ತುಂಬಿದ್ ಕೊಡವ ನೀರ್ ಹಾಕೋರಿ ಮತ್ತ ಶಿವ ಅವ ಯಾಕ ಕೊಡ್ಸಿವ ಕಣ್ ತೆರೆದಿಲ್ಲನ ಸುಮ್ ಕುಂದ್ರು ಅನ್ಬೇಕು ಅಂತಿದ್ರು. ಒಂದ್ ಹಗಲು ಒಂದ್ ರಾತ್ರಿ ಬ್ಯಾನಿ ತಿಂದ್ರು ಡಾಕ್ಟರ್ ಕರಿತಿದ್ದಿಲ್ರಿ ಅವ್ರು. ಹೌದಲ್ಲ? ಇಲ್ಲ ಇಲ್ರಿ. ಮತ್ ನೀವು ಕಣ ನೇತಿದ್ರಿ ಅಂತಿದ್ರಿ. ಒಂದು ಕಣ ನೇದ್ರೆ ನಿಮ್ಗೆ ಎಷ್ಟು ಮಜೂರಿ ಕೊಡ್ತಿದ್ರಿ ಅವಾಗ? ಅವಾಗ ಒಂದ್ ಹೊರಿ ನೇದಾಗ 7 ರೂಪಾಯಿ ಕೊಡ್ತಿದ್ರಿ. ಎಷ್ಟು ದಿವ್ಸಕ್ಕೆ ನೇತಿದ್ರಿ ಅದನ್ನ? ಅದು ಎಂಟ ಬಾಳ ಅವಸರ ಮಾಡಿದ್ರ 4 ದಿನ 5 ದಿನ ಹಾಕಿತ್ರಿ. 4 ದಿನ 5 ದಿನ ಹಾಕಿತ್ರಿ ಅವಾಗ. ಸ್ವಲ್ಪ ನಿಧಾನ ಆತರ ಒಂದ್ ವಾರ ಗಟ್ಲೆ ಹಾಕಿ. ಒಂದ್ ವಾರ ಗಟ್ಲೆ ನಿಧಾನ ಮಾಡ್ರಿ, ವಾರ ಗಟ್ಲೆನ. ಅಂದ್ರ ಅಷ್ಟು ನೇದ್ರ ಎಷ್ಟು ಕೊಡ್ತಿದ್ರಿ ನಿಮ್ಗ ಅವಾಗ? ಅವಾಗ ಏನ್ರಿ ಅದ 7 ರೂಪಾಯಿ ರೀ. ಅಷ್ಟು ಒಂದ್ ಹೊರಿ ನೇದಾಗ 7 ರೂಪಾಯಿ ಕೊಡ್ತಿದ್ರು. ಅಷ್ಟ್ರೊಳಗ ಎಲ್ಲಾ ಸಂತಿ ಪ್ಯಾಟ್ ಎಲ್ಲ ಅದ್ರಾಗ ರೀ ಎಲ್ಲಾ ಅದ್ರಾಗ. ಮತ್ ಬಾಡಿಗೆ ಮನಿ 4 ಮಕ್ಳ ಜೀವ ಎಲ್ಲಾ ಬಾಳ್ ಕಷ್ಟ ಪಾಠ. ಒಂದ್ ರೂಪಾಯಿ ಪಗಾರ ದಿನಕ್ಕೆ 1 ರೂಪಾಯಿ ಬೀಳ್ತೈತೆವ? ಅಷ್ಟ ಬೀಳ್ತಿತ್ರಿ ಅದು. ಇನ್ನೇನು ರೂಪಾಯಿಕ 4 ಸೇರ್ ಜೋಳ ಕೊಡ್ತಿದ್ರಿ. ಅದ್ರಾಗ ಜೀವನ ಮಾಡ್ಕೊಂಡ್ ಹಾಕಿದ್ರಿ. ನೀ ಇಷ್ಟ ಗಟ್ಟಿರ್ಬೇಕಾದ್ರೆ ಅವಾಗ ನಾಷ್ಟ ಏನ್ ಮಾಡ್ತಿದ್ರಿ ನೀವು ಮುಂಜಾನೆ? ಅವಾಗ ಏನು ಮಾಡ್ತಿದ್ದಿಲ್ರಿ ಹೆಚ್ಚಾಗಿ. ಏನು ಮಾಡಿದ್ರು ನಾವ್ ರೊಟ್ಟಿನ ತಿಂತೀನ್ರಿ. ಉಪ್ಪಿಟ್ಟು ಇಡ್ಲಿ ಮೊದಲ ಮಾಡ್ತಿದ್ದಿಲ್ಲ, ಈಗ ಮಾಡ್ತಾರ್ರಿ. ಈಗ ಬಂದಾವ. ನಿಮ್ ಕಾಲದಾಗ ಇಲ್ಲ? ನಮ್ ಕಾಲದಾಗ ಇಲ್ರಿ. ಅವು ಇಡ್ಲಿ ಉಪ್ಪಿಟ್ಟು ಮಾಡ್ತಿದ್ರು ಆಕ ಬಾಳ. ಅವ್ ಇಡ್ಲಿ ಪಾಡ್ಲಿ ಅವಾಗ ಯಾವಾಗೂ ಮಾಡಿಲ್ರಿ. ಅವಾಗ ಮಾಡಿಲ್ಲ. ಇಲ್ರಿ ಅವಾಗ. ಈಗೂ ನೀವೇನ್ ತಿಂತಿರ್ತೀವಿ ಬೆಳಿಗ್ಗೆ? ಈಗೂ ನಮ್ ರೊಟ್ಟಿನ ಬೇಕ್ರಿ. ರೊಟ್ಟಿನೇ ಬೇಕು. ಮೊಸರು ರೊಟ್ಟಿ ಇದ್ರೆ ಸಾಕು. ಅಂದ್ರೆ ಗಟ್ಟಿ ಇರ್ತೈತಿ ನಿಮ್ ಅಲ್ಲ ತಿನ್ರಿ. ಹಲ್ಲು ಹಲ್ಲು ಬಿದ್ದಾವ ಅಂದ್ರ? ಇಲ್ರಿ ಬಿದ್ದಿಲ್ಲ. ಹಲ್ಲು ಬಿದ್ದಿಲ್ಲ? ಇಲ್ಲ, ಇನ್ನು ಗಟ್ಟಿ ಅದಾವ. ಕಟಕ್ ರೊಟ್ಟಿ ತಿಂತೀರಿ? ಕಟ್ಗಾವ್ ಹೊಡೆ ತುಂಬಂಗಿಲ್ರಿ ಬಿಸಿ ರೊಟ್ಟಿ. ಕಣ್ಣು ಸ್ವಲ್ಪ ಮೊಬ್ಬಾಗ್ಯಾವ್ರಿ. ಸ್ವಲ್ಪ 6 ಚಸ್ಮಾ ಹಾಕಿಲ್ರಿ. ಎಲ್ಲಾ ಕೆಲಸ ಚಂದನಾಗೂ ಮಾಡ್ತೀನಿ, ಹಗಲಿನೂ ಮಾಡ್ತೀನಿ. ಏನೇನ್ ಮಾಡ್ತೀರಿ ಕೆಲಸ ಹೇಳ್ರಿ? ಕೆಲಸ ನೋಡ್ರಿ, ಕಂಡ್ಕಿ ಸುತ್ತೀನಿ, ಟಾನ್ ಹಾಕ್ತೀನಿ, ಲಡಿ ತೋಡ್ತೀನಿ, ಎಲ್ಲಾ ಮಾಡ್ತೀನ್ರಿ. ಮ್ಯಾಗಲ್ ಕೆಲಸ ಅದನ್ನು ಮಾಡ್ತೀನ್ರಿ. ಎಲ್ಲಾ ಈಗ ಸಸಿ ಬಂದಾಳ ಬಿಟ್ಟಿನ್ರಿ. ಪ್ರಸಂಗ ಬಂದ್ರ ಮಾಡ್ತೀರಿ? ಪ್ರಸಂಗ ಬಂದ್ರ ಏನ್ ಈಗ ಹಣಿಗಿದ್ ಒಂದ ಬಿಟ್ಟು ಎಲ್ಲಾ ಮಾಡ್ತೀನ್ರಿ. ಎಲ್ಲಾ ಮಾಡ್ತೀನಿ. ಮತ್ ಈಗೆಲ್ಲ ನಿಮ್ ಸ್ವಸ್ಥರಿಗೆ ಏನ್ ಹೇಳ್ತೀರಿ ನೀವು? ಅವ್ರು ಎಲ್ಲಾ ಮಾಡ್ಕೊಂತಾಳ್ರಿ. ಆಕಿ ಎಲ್ಲಾ ಮಾಡ್ತಾಳ.
ಅವ್ರಿಗೊಬ್ಬರಿಗೆಲ್ಲ ಎಲ್ಲಾ ಜಗತ್ತಿನ ಸ್ವಸ್ಥರಿಗೆ ಹೇಳ್ರಿ, ಜಗತ್ತಿನ ಸ್ವಸ್ಥರಿಗೆ ಏನ್ ನಾಷ್ಟ ಮಾಡ್ರಿ ಅನ್ನೋದು. ನಾಷ್ಟ ಮಾಡ್ಬೇಡ್ರಿ, ರೊಟ್ಟಿ ತಿನ್ರಿ ಅಂತ ಹೇಳ್ರಿ. ಅವ್ರ ಎಲ್ಲಾರ್ಗು ಬೇಕಲ್ರಿ, ಈಗ ಎಲ್ಲಾರ್ಗು ಬರೇ ನಾಷ್ಟ ಬೇಕು. ಇಡ್ಲಿ ಅವ್ ಬಂದಾವಲ್ರಿ ಇಡ್ಲಿ, ಹಾ ಹಾ ಅವು ಎಲ್ಲಾ ಈಗಿಂದು ಬರೇ ಇಡ್ಲಿ ದ್ವಾಸಿ. ನಮ್ಮವ್ರ ಪ್ರಕೃತಿ ಇಷ್ಟ ಗಟ್ಟಿ ಐತಿ ಅನ್ನ ಉದಾಹರಣೆ ಏನಪ್ಪಾ ಅಂತಂದ್ರ ಅವ್ರು ಮೊದಲಿದ್ದನು ನಾಷ್ಟಾ ಗಿಷ್ಟ ಏನೂ ಇಲ್ರಿ, ಒಟ್ಟ ರೊಟ್ಟಿ ಬೇಕು. ಗಟ್ಟಿ ಮುಟ್ಟಿ ಇಂಥದ್ ತಿನ್ನ ನಾಷ್ಟಾ ಈಗಿಂದು ತಿಂದು ಬದುಕ್ತಾರಲ್ಲ, ಯಾವಾಗಿಂದನು ರೊಟ್ಟಿ ತಿನ್ಕೊಂತನ ಇದು ಮಾಡ್ಯಾರ. ಕಟಗ ಅಲ್ಲಿ ಮೆತ್ತನಲ್ಲಿ ಬಿಸಿದಲ್ಲಿ ಯಾವ್ದಾರು ರೊಟ್ಟಿ ಬೇಕು ಅವ್ರಿಗೆ, ಊಟ ಬೇಕು ಮೊದಲ. ಒಂದೊಂದ್ ದಿವ್ಸ ಹೆಂಗ ಗಟ್ಟಿ ಅದ್ರ ಅಂತಂದ್ರ ಒಂದೊಂದ್ ದಿವ್ಸ ಬರೇ ಊಟ ಇರ್ಲಿಕ್ಕೂ ಚಾದ್ ಮ್ಯಾಗನು ಇರ್ತಾರ ಅವ್ರು. ಅಂತ ಪ್ರಕೃತಿ ಅವ್ರು ಗಟ್ಟಿ ಮುಟ್ಟಿ. ಈಗ ಅವ್ರಂಗ ನಾವು ಆಗಲ್ಲ, ಆಗಲ್ಲ. ಯಾಕಂದ್ರೆ ಈಗ ನಾವು ನಾಷ್ಟದ ಮ್ಯಾಗ ಜೀವನ ನಮ್ದು. ಮುಂಜಾನೆ ನಾಷ್ಟ ಬೇಕು, ಮುಂಜಾನೆ ಸಂಜೆ ಹೊರಗೆ ಎಲ್ಲಾರ ಒಂದ್ ಕಪ್ ಚಾ ಕುಡ್ಬಿಟ್ಟು ಊಟನ ಬಿಟ್ಟು ಬಿಡ್ತೀವಿ. ಅಂತ ಪ್ರಕೃತಿ ನಾವ್ ಹೊಂದಿ. ಅವ್ರ ಹೆಂಗ ಈಗಾದ್ರೂ ಅಷ್ಟು ಗಟ್ಟಿ ಅದಾರ ಅನ್ನಕ್ ಉದಾಹರಣೆ ಅಂತಂದ್ರ ಅವ್ರು ಮೊದಲಿದ್ದನು ರೊಟ್ಟಿ ತಿನ್ಕೊಂಡ ಬದುಕ್ಯಾರ ಅವ್ರು. ಓಂ